ನಾನು ಈ ಕಾವ್ಯದ ತುಂಬ ತಳಮಟ್ಟದಿಂದ ನಾನು ಇದನ್ನು ತೆಗೆದುಕೊಂಡು ಹೋಗ್ತಾ ಇದ್ದೇನೆ. ಒನ್ ಮ್ಯಾನ್ಸ್ ಫುಡ್ ಈಸ್ ಅನದರ್ ಮ್ಯಾನ್ಸ್ ಪಾಯ್ಸನ್. ಅಯ್ಯೋ ಏನಯ್ಯ ಆ ಪಕ್ಷಿಗಳು ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ವು, ಅವನ್ನ ಕೊಂದ್ಬಿಟ್ಟಿಲ್ಲಯ್ಯ ಅನ್ನೋದು ಮನುಷ್ಯನ ನಾಶ ಅಂತ ಹೇಳಿ ಅವನಿಗೆ ಅರ್ಥವಾಗಬೇಕು ಅಂತ ಈ ಸತ್ಯವನ್ನ ಹೇಳ್ತಾ ಇದೆ ರಾಮಾಯಣ. ಪೊಯೆಟ್ರಿ ಈಸ್ ಅ ಸ್ಪಾಂಟೇನಿಯಸ್ ಫ್ಲೋ ಆಫ್ ಅನ್ ಎಮೋಷನ್ಸ್ ಅಂತ ನಾವೇನು ಹೇಳ್ತೀವಲ್ವ, ಹಾಗೆ ನಿಜವಾಗಿಯೂ ಕೂಡ ವಿಶ್ವಪ್ರಿಯ ಯೂಟ್ಯೂಬ್ ಚಾನಲ್ ಹೆಚ್ಚು ಹೆಚ್ಚು ಜನಗಳನ್ನು ತಲುಪಲಿ ಅಂತ ನಾನು ಆಶಯಿಸ್ತೇನೆ. ಯಾಕೆ ಅಂದರೆ ಯಾವುದಪ್ಪ ಈ ಕೋಗಿಲೆ ಅಂತಂದರೆ. ನಮಸ್ತೆ ಎಲ್ಲರಿಗೂ, ವಿಶ್ವಪ್ರಿಯ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಒಂದು ವಿಶೇಷವಾದ ಸಂಚಿಕೆಯೊಂದಿಗೆ ನಾವು ನಿಮ್ಮ ಜೊತೆ ಬಂದಿದ್ದೇವೆ. ಇವತ್ತು ರಾಮಾಯಣದ ಒಂದು ಪರಿಚಯ, ರಾಮಾಯಣದ ಕಾವ್ಯದ ಪರಿಚಯ ಎಲ್ಲವನ್ನೂ ನಿಮಗೆ ತಿಳಿಸಲು ನಮ್ಮ ಜೊತೆ ವಿಶೇಷ ಅತಿಥಿ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರ ಒಂದು ಕಿರುಪರಿಚಯವನ್ನು ನಿಮಗೆ ತಿಳಿಸಿ ತದನಂತರ ಅವರನ್ನು ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಇವರ ಹೆಸರು ರಾಜ್ ಆಚಾರ್ಯ ಅವರು. ಮೂಲತಃ ದಾವಣಗೆರೆ ಅವರು. ಇವರ ಪ್ರಾಥಮಿಕ ಪ್ರೌಢ ವಿದ್ಯಾಭ್ಯಾಸ ದಾವಣಗೆರೆಯಲ್ಲಿ ಮುಗಿಸಿದ ಇವರು ಕಂಪ್ಯೂಟರ್ ಸೈನ್ಸ್ ಪದವಿಯನ್ನು ಬೆಂಗಳೂರಿನಲ್ಲಿ ಪಡೆದಿದ್ದಾರೆ. ವಿದ್ಯಾರ್ಥಿ ದೆಸೆಯಲ್ಲಿ ಸ್ನೇಹ ಸಂವಾದ ಪತ್ರಿಕೆಯ ಸಂಪಾದಕತ್ವ ಮತ್ತು ದಾವಣಗೆರೆಯ ನಗರವಾಣಿ ದಿನಪತ್ರಿಕೆಯಲ್ಲಿ ವರದಿಗಾರನಾಗಿ ಕೆಲಸ ನಿರ್ವಹಿಸಿದ್ದಾರೆ. ಕಾಲೇಜಿನ ದಿನಗಳಲ್ಲಿ ನೀನಾಸಂ ಜೊತೆಗೆ ನಿರಂತರ ಒಡನಾಟದಲ್ಲಿ ಇದ್ದ ಇವರು ಪರಿತ್ಯಕ್ತೆ ನಾಟಕ ರಚನೆ ಮತ್ತು ಪ್ರಯೋಗ ಕೂಡ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಬೆಂಗಳೂರಿನ ಉತ್ಥಾನ ಮಾಸಪತ್ರಿಕೆಯಲ್ಲಿ ನಾಡೋಜ ಶ್ರೀಯುತ ಎಸ್.ಆರ್. ರಾಮಸ್ವಾಮಿಯವರ ಮಾರ್ಗದರ್ಶನದಲ್ಲಿ ಪತ್ರಿಕೆಯ ಸಹ ಸಂಪಾದಕತ್ವ ನಿರ್ವಹಿಸಿದ್ದಾರೆ. ನಾಡಿನ ಹೆಮ್ಮೆಯ ಷಡಕ್ಷರ ದೇವ ಮಠದ ವತಿಯಿಂದ ಯುವ ಕವಿ ಪುರಸ್ಕಾರವನ್ನು ಪಡೆದಿದ್ದಾರೆ. ದೇಶಪಾಂಡೆ ಪ್ರತಿಷ್ಠಾನ ವತಿಯಿಂದ ಸಾಹಿತ್ಯ ಸಿರಿ ಸಮ್ಮಾನ ಪಡೆದಿದ್ದಾರೆ. ಅಷ್ಟೇ ಅಲ್ಲದೆ ನಾಡಿನ ವಿವಿಧ ಸಾಂಸ್ಕೃತಿಕ ವೇದಿಕೆಗಳಲ್ಲಿ ಕನ್ನಡ ಕಲೆ ಸಾಹಿತ್ಯ ಕುರಿತಾದ ಉಪನ್ಯಾಸ ಮತ್ತು ಕಾವ್ಯ ಮಂಡನೆ ನಿರಂತರವಾಗಿ ಇವರು ಮಾಡುತ್ತಾ ಬರ್ತಾ ಇದ್ದಾರೆ. ಇವರ ಚೊಚ್ಚಲ ಕವನ ಸಂಕಲನ ರುಜುವಾತು ಮತ್ತು ಅಮೃತ ಪ್ರೀತಂ ಅವರ ಕವಿತೆಗಳ ಅನುವಾದಿತ ಕೃತಿ ಕಾವ್ಯಾಮೃತ 2 ಲೋಕಾರ್ಪಣೆಗೆ ಸಿದ್ಧವಾಗಿದೆ. ಅಂತಹ ಮಹಾನ್ ಪ್ರತಿಭೆಯುಳ್ಳವರು ಇವತ್ತು ನಮಗೆ ರಾಮಾಯಣದ ಬಗ್ಗೆ ಸಂಪೂರ್ಣವಾಗಿ ತಿಳಿಸಲು ಬಂದಿದ್ದಾರೆ. ಇವರನ್ನು ನಮ್ಮ ಕಾರ್ಯಕ್ರಮಕ್ಕೆ ಆದರವಾಗಿ ಸ್ವಾಗತಿಸೋಣ. ಬನ್ನಿ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ಥಾಪಕಾಯ ಚ ಧರ್ಮಸ್ಯ ಸರ್ವಧರ್ಮ ಸ್ವರೂಪಿಣೆ ಅವತಾರ ವರಿಷ್ಠಾಯ ರಾಮಕೃಷ್ಣಾಯ ತೇ ನಮಃ. ಯಯಾ ವಿನಾ ಜಗತ್ಸರ್ವಂ ಮೂಕಮನ್ವತ್ಮತ್ಸದಾ ಯಾ ದೇವಿ ವಾಗೆದ್ದಷ್ಟಾದ್ರೈ ವಾಣ್ಯೈ ತಸ್ಮೈ ನಮೋ ನಮಃ. ಮಾತರ್ ಜಡತಾಂ ದೇಹಿ ಬುದ್ಧಿಂ ಪ್ರಶಾಂತಂ. ಗುರುವಿಗೆ ಮತ್ತು ವಾಗ್ದೇವಿಗೆ ನಮಸ್ಕರಿಸಿ. ಎಲ್ರಿಗೂ ಕೂಡ ನಮಸ್ಕಾರ. ವಿಶ್ವಪ್ರಿಯ ಯೂಟ್ಯೂಬ್ ಚಾನೆಲ್ನ ನಿರ್ಮಾತೃಗಳಾದಂತಹ ನಿಮಗೂ ಕೂಡ ನಾನು ವಂದನೆಗಳನ್ನು ಹೇಳ್ತಾ ಇದ್ದೇನೆ. ಧನ್ಯವಾದಗಳು ಸರ್. ಸರ್, ನಮಗೆ ಅದೇ ನೀವು ರಾಮಾಯಣ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ಹೇಳಿದಾಗ ತುಂಬ ಸಂತೋಷ ಆಯಿತು. ಹೌದು, ಇವತ್ತಿನ ದಿನಮಾನಗಳಲ್ಲಿ ಅತ್ಯಂತ ಚರ್ಚಿತವಾದಂತಹ ಈ ಜಗತ್ತಿನ ಮೊಟ್ಟ ಮೊದಲ ಕಾವ್ಯದ ಬಗ್ಗೆ, ಕಾವ್ಯದ ರೂಪುರೇಷೆಗಳ ಕುರಿತಾಗಿ, ಅಂದರೆ ರಾಮಾಯಣವನ್ನು ಒಂದು ಕಾವ್ಯವಾಗಿ ಅಷ್ಟೇ ಹೇಗೆ ನೋಡಬಹುದು ಎಂಬ ಎಲ್ಲ ಸಾಧ್ಯತೆಗಳ ಕುರಿತಾಗಿ ಇವತ್ತು ನಾನು ನಿಮ್ಮ ಜೊತೆ ಮಾತಾಡ್ತಾ ಇದ್ದೇನೆ. ಬಹುಮುಖ್ಯವಾಗಿ ಇಂದಿನ ಆಧುನಿಕ ಯುಗಕ್ಕೆ ರಾಮಾಯಣ ಕಾವ್ಯದ ಆದರ್ಶಗಳು ಎಷ್ಟು ಪ್ರಸ್ತುತ ಎನ್ನುವುದರ ಬಗ್ಗೆ ನಾವು ಸಾಕಷ್ಟು ಚರ್ಚೆಗಳನ್ನು ಈ ಕಾಲಕ್ಕೆ ಮಾಡಬೇಕಾಗಿದೆ. ಯಾಕೆ ಅಂತಂದರೆ ರಾಮಾಯಣದ ಆದರ್ಶಗಳು ಇಂದಿನ ಸಮಾಜಕ್ಕೆ, ಅದರಲ್ಲೂ ಇಂದಿನ ಇಂತಹ ಪರಿಸ್ಥಿತಿಗಳಲ್ಲಿ ಇವತ್ತು ಸಮಾಜ ಏನು ಸಾಗ್ತಾ ಇದೆ, ಸಂಬಂಧಗಳಲ್ಲಿ ಬಿರುಕು ಕಾಣ್ತಾ ಇದೆ, ಆದರ್ಶಗಳು ಕಾಣೆಯಾಗ್ತಾ ಇದೆ. ಇಂತಹ ಒಂದು ಸಂದರ್ಭದಲ್ಲಿ ರಾಮಾಯಣವು ಮುಂದೆ ಇಟ್ಟಂತಹ ಆದರ್ಶಗಳು ನಮ್ಮ ಬದುಕಿನ ಪ್ರತಿ ಹೆಜ್ಜೆಗೂ ಕೂಡ ಅತ್ಯವಶ್ಯಕ ಎಂಬ ಸತ್ಯವನ್ನು ಮನಗಾಣುವುದಕ್ಕಾಗಿ ನಾವು ಈ ರೀತಿಯ ಕಾರ್ಯಕ್ರಮಗಳನ್ನು ಆಗಾಗ ಏರ್ಪಡಿಸಬೇಕಾಗುತ್ತೆ. ಮತ್ತು ಈ ರೀತಿಯ ಚರ್ಚೆಗಳು ಮತ್ತು ಸಂವಾದಗಳು ಆಗಾಗ ಅವಶ್ಯಕವಾಗಿ ಬೇಕಾಗುತ್ತೆ ಕೂಡ. ಮತ್ತು ಇಂತಹ ಒಂದು ಕಾರ್ಯವನ್ನು ನೀವೆಲ್ಲ ಮಾಡ್ತಾ ಇರೋದು ಬಹಳ ಸಂತೋಷಕರವಾದಂತಹ ವಿಷಯ. ನಿಜವಾಗಿಯೂ ಕೂಡ ವಿಶ್ವಪ್ರಿಯ ಯೂಟ್ಯೂಬ್ ಚಾನಲ್ ಹೆಚ್ಚು ಹೆಚ್ಚು ಜನಗಳನ್ನು ತಲುಪಲಿ ಅಂತ ನಾನು ಆಶಯಿಸ್ತೇನೆ. ಯಾಕೆ ಅಂದರೆ ಈ ರೀತಿಯ ವಿಷಯಗಳು ಹೆಚ್ಚು ಹೆಚ್ಚು ಜನರನ್ನು ತಲುಪಿ ಹೆಚ್ಚು ಹೆಚ್ಚು ಜನರಿಗೆ ನಮ್ಮ ಕಾವ್ಯದ, ನಮ್ಮ ಸಂಸ್ಕೃತಿಯ ಒಂದು ಅರಿವು ಮೂಡಿದ್ದೇ ಆದಲ್ಲಿ ಒಂದು ಆದರ್ಶಯುತ ಸಮಾಜ ನಿರ್ಮಾಣ ಆಗುತ್ತೆ ಅನ್ನೋದರಲ್ಲಿ ಯಾವ ಸಂದೇಹವೂ ಕೂಡ ಇಲ್ಲ. ಹಾಗಾಗಿ ನಿಮ್ಮೆಲ್ಲರಿಗೂ ಕೂಡ ನಾನು ವಂದಿಸ್ತೇನೆ. ನನ್ನನ್ನು ಇಲ್ಲಿ
ಇಲ್ಲಿಗೆ ಆಹ್ವಾನಿಸಿ ನನ್ನ ಬಾಯಿಂದ ಒಂದಷ್ಟು ವಿಷಯಗಳನ್ನು ತಾವು ತಿಳಿದುಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡಿರುವುದಕ್ಕೆ ನಿಜವಾಗಿಯೂ ಕೂಡ ನಾನು ನಿಮಗೆ ಅಭಾರಿಯಾಗಿದ್ದೇನೆ. ಧನ್ಯವಾದಗಳು ಸರ್. ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಅಂತ ಒಂದು ಮಾತಿದೆ. ರಾಮಾಯಣ ಮೊದಲಿಗೆ ನಮಗೆ ಎಂತಹ ಅತ್ಯದ್ಭುತವಾದಂತಹ ಕಾವ್ಯ. ರಾಮಾಯಣವನ್ನ ಕಾವ್ಯವಾಗಿ ಅಷ್ಟೇ ನೋಡುವುದಾದರೆ ಜಗತ್ತಿನ ಮೊಟ್ಟ ಮೊದಲ ಕಾವ್ಯ ಅಂತ ಹೇಳುವಂತಹ ರಾಮಾಯಣ 6 ಖಂಡಗಳನ್ನು 24,000 ಶ್ಲೋಕಗಳನ್ನು ಹೊಂದಿದೆ ಅಂತ ಹೇಳಿ. ಅಂದರೆ ಸಂಸ್ಕೃತ ಅಂತ ಹೇಳುವುದೇ ಆದರೆ ಸಂಸ್ಕೃತ ವಾಗ್ಮಯ ಲೋಕದಲ್ಲಿ ಇಂತಹ ಒಂದು ಅನನ್ಯವಾದಂತಹ ಕಾವ್ಯದ ವ್ಯುತ್ಪತ್ತಿ ಹೇಗಾಯಿತು ಅನ್ನುವುದು ಬಹಳ ಅತ್ಯಂತ ರೋಚನೀಯವಾದಂತಹ ಒಂದು ಅತ್ಯದ್ಭುತವಾದಂತಹ ವಿಷಯ. ನೋಡಿ, ಏನಾಗತ್ತೆ, ಒಬ್ಬ ಕವಿ ಸಾಧ್ಯಂತವಾಗಿ ತನ್ನ ಸುತ್ತಮುತ್ತಲು ನಡೆಯುವಂತಹ ವಿದ್ಯಮಾನಗಳಿಗೆ ತಾನು ಕಿವಿಯಾಗಿ ದನಿಯಾಗಿ ಮತ್ತೆ ಅದರ ಸಾಕ್ಷೀಭೂತನಾಗಿ ಹೇಗೆ ಒಂದು ಕವಿತೆಯನ್ನು ದಾಖಲಿಸ್ತಾನೆ ಅನ್ನೋದಕ್ಕೆ ರಾಮಾಯಣ ಅತ್ಯಂತ ಸ್ಪಷ್ಟವಾದಂತಹ ನಿದರ್ಶನ. ನಾನು ಯಾಕೆ ಈ ಮಾತನ್ನ ಹೇಳ್ತೀನಿ ಅಂತಂದ್ರೆ, ನೋಡಿ, ರಾಮಾಯಣ ಶುರುವಾಗೋದೇ ಒಂದು ಕರುಣಾರಸದಿಂದ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಕಾವ್ಯಗಳು ಕೂಡ ಆದರ್ಶಗಳನ್ನು ಬಿತ್ತಿ ಆ ಕಾವ್ಯಾದರ್ಶಗಳ ಮೂಲಕ ಒಂದು ಉತ್ತಮ ಸಮಾಜವನ್ನು ನಿರ್ಮಾಣ ಮಾಡುವಂತಹ ಒಂದು ಪ್ರಕ್ರಿಯೆಗೆ ವಾಲ್ಮೀಕಿ ಮಹರ್ಷಿಗಳು ಚಾಲನೆಯನ್ನು ಕೊಟ್ಟಿದ್ದು ರಾಮಾಯಣದಿಂದ ಅಂತ ಹೇಳಿ. ಈ ಸತ್ಯವನ್ನು ನಾವು ಬಹಳ ಸರಿ ಮನಗಾಣಲ್ಲ. ಈ ಸತ್ಯ ನಮಗೆ ಕಾಣಿಸೋದಿಲ್ಲ. ನಮಗೆ ರಾಮಾಯಣವನ್ನ ಹಲವು ರೀತಿಯಲ್ಲಿ ವ್ಯಾಖ್ಯಾನಕ್ಕೆ ಒಳಪಡಿಸಿದರೂ ಕೂಡ ಕಾವ್ಯವಾಗಿ, ಶುದ್ಧ ಕಾವ್ಯವಾಗಿ ನಾವು ಅದನ್ನು ವ್ಯಾಖ್ಯಾನಕ್ಕೆ ಒಳಪಡಿಸಿದ ಮೇಲೆ, ಆ ಕಾವ್ಯದ ರಸಾನುಭೂತಿಯನ್ನು ನಾವು ಸಂಪೂರ್ಣವಾಗಿ ಅನುಭವಿಸಿದ ಮೇಲೆ ಅದರಲ್ಲಿರುವ ವಿವಿಧ ಮಜಲುಗಳನ್ನು ನಾವು ಮತ್ತೆ ಪುನರಾವರ್ತನೆಗೆ ಒಳಪಡಿಸಿ ಅದನ್ನು ಮತ್ತೆ ನೋಡುವಂತಹ ಕಾರ್ಯ ನಮ್ಮಿಂದ ಆಗಬೇಕಾಗಿದೆ. ಆದರೆ ರಾಮಾಯಣಕ್ಕೆ ಇವತ್ತು ನಾನು ನಿಮ್ಮ ಮುಂದೆ ಕೂತು ಏನು ಮಾತಾಡ್ತಾ ಇದ್ದೇನೆ, ಇವತ್ತಿನ ಬಹುಮುಖ್ಯವಾದ ವಿಷಯ ಏನಪ್ಪಾ ಅಂದರೆ, ರಾಮಾಯಣವನ್ನ ನಾನು ಹೀಗೆ ನೋಡಿದಾಗ ಇದು ಒಂದು ಕಾವ್ಯ, ಇದು ಒಂದು ಕವಿತೆ. ಈ ಕವಿತೆ ಹೇಗೆ ಉತ್ಪತ್ತಿ ಆಯಿತು, ಈ ಕವಿತೆಯ ಉದ್ದೇಶಗಳೇನು, ಕವಿಯ ಮನೋಧರ್ಮ ಏನು, ಕವಿ ಸಮಯ ಎಲ್ಲೆಲ್ಲಿ ಅಡಕವಾಗಿದೆ ಅನ್ನುವ ಎಲ್ಲ ವಿಚಾರಗಳ ಬಗ್ಗೆ ಮೊದಲು ನಾವು ಮಾತಾಡೋಣ. ಹಾಗೆ ಮುಂದಿನ ದಿನಗಳಲ್ಲಿ ಈ ರಾಮಾಯಣದ ಪಾತ್ರಗಳ ಪರಿಚಯ ಮತ್ತೆ ರಾಮಾಯಣಕ್ಕೆ ಅಂಟಿಕೊಂಡಂತಹ ಕೆಲವು ವಿಪ್ಲವಗಳು ಮತ್ತೆ ತರತಮಗಳು ಏನಿದೆ, ಆ ತರತಮಗಳ ಕುರಿತಾಗಿಯೂ ಕೂಡ ಮುಂದಿನ ದಿನಗಳಲ್ಲಿ ನಾವು ಮಾತಾಡೋಣ. ಅದಕ್ಕೆ ಮೊದಲು ನಾವು ಕಾವ್ಯಕ್ಕೆ ಪ್ರಾವೇಶಿಕತೆಯನ್ನು ಪಡಿಬೇಕಲ್ಲ. ಈಗ ನಾನು ಮನೆಯನ್ನ ನೋಡಬೇಕು ಅಂದ್ರೆ ನಾನು ಮೊದಲು ಮುಂಬಾಗಲನ್ನ ಪ್ರವೇಶ ಮಾಡಬೇಕಲ್ಲ. ಆ ಪ್ರಾವೇಶಿಕತೆ ಹೇಗಿದೆ ಅನ್ನುವುದಕ್ಕೆ ನಾನು ಒಂದಷ್ಟು ವಿಷಯಗಳನ್ನು ಇವತ್ತು ನಿಮ್ಮ ಮುಂದೆ ಹಂಚ್ಕೊಳ್ತೇನೆ. ಸರ್, ಹಾಗಾದ್ರೆ ರಾಮಾಯಣವು ಒಂದು ಕಾವ್ಯವಾಗಿ ಹೇಗೆ ಪ್ರಾಮುಖ್ಯತೆ ಹೊಂದಿದೆ ಅಂತ ನೀವು ನಮಗೆ ತಿಳಿಸ್ಕೊಡ್ಬೇಕು. ಬಹಳ ಉತ್ತಮವಾದಂತಹ ಪ್ರಶ್ನೆ. ಧಾರ್ಮಿಕವಾಗಿ, ಸಾಂಸ್ಕೃತಿಕವಾಗಿ ರಾಮಾಯಣದ ವಿವಿಧ ಆಯಾಮಗಳು ಇದ್ದರೂ ಕೂಡ ಪ್ರಸ್ತುತ ನಾನೊಬ್ಬ ಕವಿಯಾಗಿ, ಲೇಖಕನಾಗಿ, ಬರಹಗಾರನಾಗಿ ಅಥವಾ ಈ ವಾಗ್ಮಯ ಲೋಕದೊಂದಿಗೆ ನನ್ನನ್ನು ನಾನು ಗುರುತಿಸಿಕೊಂಡಿರುವುದರಿಂದ ನನಗೆ ಇದು ಮೊದಲು ಕಾವ್ಯವಾಗಿ ಹೇಗೆ ಅತ್ಯಂತ ಆಪ್ತವಾಯಿತು ಅನ್ನೋದ್ರ ಬಗ್ಗೆ ನಾನು ನಿಮ್ಮ ಹತ್ರ ವಿಷಯಗಳನ್ನು ಬಿಚ್ಚಿಡ್ತಾ ಹೋಗ್ತೇನೆ. ನೋಡಿ, ರಾಮಾಯಣ ಶುರುವಾಗುವುದೇ ಒಂದು ಶ್ಲೋಕದ ಮೂಲಕ, ಒಂದು ಶಾಪದ ಮೂಲಕ. ಅಂದರೆ 2 ಕ್ರೌಂಚ ಪಕ್ಷಿಗಳು ಮಿಥುನ ಕ್ರಿಯೆಯಲ್ಲಿ ತಲ್ಲೀನವಾದಾಗ ಒಬ್ಬ ಬೇಡ ವ್ಯಾಧ ಸಹಜವಾಗಿಯೇ ಅವನ ಪರಾವರ್ತಿತ ಕ್ರಿಯೆ ಏನಿದೆ ಆ ಪರಾವರ್ತಿತ ಕ್ರಿಯೆಗೆ ಒಳಪಟ್ಟು ಆ ಪಕ್ಷಿಗಳನ್ನು ಕೊಲ್ಲಲಿಕ್ಕೆ ಅಂತ ಒಂದು ಬಾಣವನ್ನು ಬಿಡ್ತಾನೆ. ಆಗ ಆ ಬಾಣ ನೇರವಾಗಿ ಗಂಡು ಹಕ್ಕಿಗೆ ಅದು ತಾಕುತ್ತೆ. ಗಂಡು ಹಕ್ಕಿ ಮರಣ ಹೊಂದುತ್ತೆ. ಆ ಮರಣ ಹೊಂದಿದ ಹಕ್ಕಿಯ ಕಳೇಬರದ ಸುತ್ತ ಈ ಹೆಣ್ಣು ಹಕ್ಕಿ ಹಾರಾಡ್ತಾ ಆ ಶೋಕವನ್ನು ವ್ಯಕ್ತಪಡಿಸ್ತಾ ಇರುತ್ತೆ. ಅಂದರೆ ನೋಡಿ, ಅದು ನಮಗೆ ಒಬ್ಬ ಕವಿಯ ಮೂಲಕ, ನೋಡಿ, ಕವಿ ಋಷಿಯೂ ಹೌದು, ಕವಿಯೂ ಹೌದು ಏಕಕಾಲದಲ್ಲಿ. ವಾಲ್ಮೀಕಿ ಮಹರ್ಷಿಗಳು ಇಲ್ಲಿ ಕವಿಗಳೂ ಹೌದು ಮತ್ತೆ ಋಷಿಗಳೂ ಹೌದು. ನೋಡಿ, ಎಂತಹ ಅದ್ಭುತವಾದ ಸಂಗತಿಯನ್ನು ನಮಗೆ ರಾಮಾಯಣ ಮೊದಲೇ ಹೇಳಿದೆ ಅಂತ ನಾವು ಇದನ್ನ ಗಮನಿಸೋದೇ ಇಲ್ಲ ಬಹಳ ಸಂದರ್ಭದಲ್ಲಿ. ನೋಡಿ, ಅಲ್ಲಿ ಮಾ ನಿಷಾದ ಪ್ರತಿಷ್ಠಾಂ ತ್ವಮಗಮಃ ಶಾಶ್ವತಿ ಸಮಾಹ ಯತ್ಕ್ರೌಂಚ ಮಿಥುನ ದೇಕಮವಧಿ ಕಾಮಮೋಹಿತಂ ಅಂತ ಹೇಳ್ತಾರೆ. ಇದು ಜಗತ್ತಿನ ಮೊಟ್ಟ ಮೊದಲ ಕಾವ್ಯ, ಮೊಟ್ಟ ಮೊದಲ ಶ್ಲೋಕ, ಮೊಟ್ಟ ಮೊದಲ ಶಾಪ, ಕಾವ್ಯ ರೂಪದ ಶಾಪ.
ನೀವು ಹೇಳೋ ಪ್ರಕಾರ ರಾಮಾಯಣದ ಹಿನ್ನೆಲೆ ನಮಗೆ ವಿವರವಾಗಿ ತಿಳಿಸ್ಬೇಕು ಅಂತ ನಾನು ಕೇಳ್ಕೊತೀನಿ. ನೋಡಿ, ಅತ್ಯಂತ ವಿಶಿಷ್ಟವಾದಂತಹ ಮತ್ತೆ ಅತ್ಯಂತ ಸರಾಗವಾಗಿ ಅಂದರೆ ಅತ್ಯಂತ ರಾಗಬದ್ಧವಾಗಿ ಇದ್ದಂತಹ ಈ ಶ್ಲೋಕ ಒಂದು ಕಾವ್ಯಕ್ಕೆ, ಒಂದು ಮಹಾನ್ ಕಾವ್ಯಕ್ಕೆ ಅಡಿಗಲ್ಲನ್ನ ಹಾಕಿಕೊಡುತ್ತೆ. ಅದಕ್ಕೆ ರಸೋವೈಸಹ ಅಂತ ಹೇಳ್ತಾರೆ. ನಮ್ಮ ಭಾರತೀಯ ಸಾಹಿತ್ಯ ಪರಂಪರೆಯ ಮಾತಲ್ಲಿ ಒಂದು ಮಾತಿದೆ, ಏನಪ್ಪ ಅಂದರೆ ರಸೋವೈಸಹ ಅಂದರೆ ಎಲ್ಲವೂ ಕೂಡ ರಸೋತ್ಪತ್ತಿಯೇ, ಭಗವಂತನ ಎಲ್ಲವೂ ಕೂಡ ರಸ ನಿರ್ಮಾಣವಾಗಿರ್ತಕ್ಕಂತಹ ಈ ಜಗತ್ತಿನ ಎಲ್ಲ ಆಗುಹೋಗುಗಳು ಕೂಡ ಅದರಲ್ಲಿ ಅಡಕವಾಗಿವೆ ಅಂತ. ಇಲ್ಲಿ ಬಂದದ್ದು ಕರುಣಾರಸ. ನೋಡಿ, ಆ ಕರುಣೆಯ ಉಕ್ಕಿದ ಹೃದಯಾಂತರಾಳದಿಂದ, ಅದು ಸುಮ್ಮನೆ ಬಂದಿದ್ದಲ್ಲ. ಆ ಪೊಯೆಟ್ರಿ ಈಸ್ ಅ ಸ್ಪಾಂಟೇನಿಯಸ್ ಫ್ಲೋ ಆಫ್ ಅನ್ ಎಮೋಷನ್ಸ್ ಅಂತ ನಾವೇನು ಹೇಳ್ತೀವಲ್ವ, ಹಾಗೆ ಅದು ಯಾವತ್ ಪೂರ್ವ ತಯಾರಿಯೂ ಇಲ್ಲದೆ ಕವಿ ತನ್ನ ಸುತ್ತಲೂ ನಡೆದ ವಿದ್ಯಮಾನಕ್ಕೆ ತಾನು ತಕ್ಷಣ ಪ್ರತಿಕ್ರಿಯೆಯನ್ನು ಕೊಟ್ಟಂತಹ ಒಂದು ಅಮೂಲ್ಯವಾದಂತಹ ಘಳಿಗೆ ಅದು. ಅದಕ್ಕೆ ಅವರ ಬಾಯಿಂದ ಬಂದಂತಹ ಮಾತು ಮಾ ನಿಷಾದ, ಎಲ್ಲವೋ ಬೇಡನೆ, ಪ್ರತಿಷ್ಠಾಂ ತ್ವಮಗಮಃ ಶಾಶ್ವತಿ ಸಮಾಹ ಯತ್ಕ್ರೌಂಚ ಮಿಥುನಾದೇಕಮವಧಿ ಕಾಮಮೋಹಿತಂ ಅಂತ ಹೇಳಿ. ನೋಡಿ, ಇಲ್ಲಿ ಈ ಒಂದು ಶ್ಲೋಕವನ್ನ ಹಲವಾರು ರೀತಿಯಾಗಿ ವ್ಯಾಖ್ಯಾನ ಮಾಡಲಾಗುತ್ತೆ. ಅಂದ್ರೆ ಹಲವಾರು ಜನ ಇದನ್ನ ಬೇರೆ ಬೇರೆ ರೀತಿಯಲ್ಲಿ ವ್ಯಾಖ್ಯಾನವನ್ನ ಮಾಡ್ತಾರೆ. ಆದರೆ ಪ್ರಕೃತಿಯಲ್ಲಿ ನಡೆಯುವಂತಹ ಸಹಜ ಕ್ರಿಯೆಗಳಿಗೆ ನಾವು ಅಡ್ಡಿಯನ್ನ ಉಂಟು ಮಾಡಬಾರದು ಅನ್ನುವಂತಹ ಒಂದು ತುಂಬ ಸರಳವಾದಂತಹ ಸಾತ್ವಿಕವಾದಂತಹ ತತ್ವ ಈ ಶ್ಲೋಕದಲ್ಲಿ ಅಡಗಿದೆ. ಇವತ್ತು ನೋಡಿ, ಈ ಕಾವ್ಯವನ್ನು ನಾನು ಮತ್ತೆ 21ನೇ ಶತಮಾನಕ್ಕೆ, ಈಗಿನ ಸಂದರ್ಭಕ್ಕೆ ನಾನು ತೆಗೆದುಕೊಂಡು ಬರ್ತೇನೆ. ಈಗ ಬೇಸಿಗೆ ಕಾಲ ಇದೆ, ನಮಗೆಲ್ಲರಿಗೂ ಕೂಡ ಶೆಕೆಯನ್ನು ತಡಿಲಿಕ್ಕೆ ಆಗ್ತಾ ಇಲ್ಲ, ತುಂಬಾ ಉಷ್ಣ ಉತ್ಪತ್ತಿ ಆಗ್ತಾ ಇದೆ, ಭೌಗೋಳಿಕವಾಗಿ ತುಂಬಾ ಅತ್ಯಂತ ಶಾಖವನ್ನ ಉತ್ಪತ್ತಿ ಮಾಡ್ತಾ ಇರೋದ್ರಿಂದ ಜೀವಿಗಳಿಗೆಲ್ಲರಿಗೂ ಕೂಡ ಬಹಳ ಕಷ್ಟವಾಗ್ತಾ ಇದೆ. ಅಂದರೆ ಈ ಒಂದು ಉಷ್ಣವನ್ನು ತಡಿಲಿಕ್ಕೆ ಮನುಷ್ಯರಿಗಾಗಲಿ ಪ್ರಾಣಿಗಳಿಗಾಗಲಿ ಆಗ್ತಾ ಇಲ್ಲ ಅನ್ನೋ ಒಂದು ಸಂದರ್ಭ ಕೇಳಿ ಬರ್ತಾ ಇದೆ. ಹಾಗಾದ್ರೆ ಯಾಕೆ ಹೀಗಾಯಿತು? ಗ್ಲೋಬಲ್ ವಾರ್ಮಿಂಗ್ ಅಂತ ಏನು ಕರಿತಾ ಇದ್ದೇವೆ, ಅದು ಇಡೀ ಜಗತ್ತಿನಾದ್ಯಂತ ಬರೀ 1 ಡಿಗ್ರಿ ಸೆಲ್ಸಿಯಸ್ ಏರಿದೆಯಂತೆ. ಆ 1 ಡಿಗ್ರಿ ಸೆಲ್ಸಿಯಸ್ ಏರಿದಕ್ಕೆ ನಾವೆಲ್ಲರೂ ಕೂಡ ಇಷ್ಟು ಕಷ್ಟವನ್ನ ಪಡ್ತಾ ಇದ್ದೀವಿ. ಇದಕ್ಕೆ ಮೂಲ ಕಾರಣ ಯಾರು? ಮನುಷ್ಯನೇ. ಮನುಷ್ಯನಿಂದ ಆದಂತಹ ಪ್ರಕೃತಿಯ ಮೇಲೆ ದೌರ್ಜನ್ಯ ಇವತ್ತು ನಮ್ಮನ್ನ ಈ ಸ್ಥಿತಿಗೆ ತಂದು ನಿಲ್ಲಿಸಿದೆ. ನೋಡಿ, ಮನುಷ್ಯ ಎಷ್ಟು ಅತ್ಯಂತ ಅಂದ್ರೆ ಈ ಆಹಾರ ಸರಪಳಿಯಲ್ಲಿ ಅತ್ಯಂತ ಉನ್ನತವಾಗಿ ತೋರಿಸಿಕೊಂಡಿರುವಂತಹ ಮನುಷ್ಯ ತನ್ನ ಮೇಲೆ ತಾನೇ ದೌರ್ಜನ್ಯವನ್ನ ಎಸಗಿಕೊಳ್ಳುವುದಷ್ಟೇ ಅಲ್ಲದೆ ತನ್ನ ಸುತ್ತಮುತ್ತಲು ಇರತಕ್ಕಂಥ ಪ್ರಾಣಿ ಪಕ್ಷಿಗಳ ಮೇಲೆ ಕೂಡ ದೌರ್ಜನ್ಯ ಎಸಗಿದ್ದಾನೆ ಅನ್ನುವುದಕ್ಕೆ ಇದು ಒಂದು ಸ್ಪಷ್ಟ ನಿದರ್ಶನ. ನಾನು ಯಾಕೆ ಹೇಳಿದೆ ಇದನ್ನ ಅಂತಂದ್ರೆ, ಇವಾಗಿನ ಕಾಡುಗಳನ್ನು ಕಡಿಯುವಂತಹ, ಮರಗಳನ್ನು ಕಡಿಯುವಂತಹ, ಪ್ರಕೃತಿಯಲ್ಲಿ ಸಮತೋಲನವನ್ನು ತಪ್ಪಿಸುವಂತಹ ಕ್ರಿಯೆಗೆ ಮನುಷ್ಯ ಏನು ಮುಂದೆ ಹೆಜ್ಜೆ ಇಟ್ಟು ಹೋಗ್ತಿದ್ದಾನೆ, ಅದು ಪ್ರಕೃತಿಯ ನಾಶವಲ್ಲ, ಮನುಷ್ಯನ ನಾಶ ಅಂತ ಹೇಳಿ ಅವನಿಗೆ ಅರ್ಥವಾಗಬೇಕು ಅಂತ ಈ ಸತ್ಯವನ್ನ ಹೇಳ್ತಾ ಇದೆ ರಾಮಾಯಣ. ವೈಜ್ಞಾನಿಕವಾಗಿ, ತಾರ್ಕಿಕವಾಗಿ ಈ ಒಂದು ಸತ್ಯವನ್ನ ಹೇಳ್ತಾ ಇದೆ. ಎಲ್ಲವೋ ಬೇಡ, ಕಾಮಮೋಹಿತವಾದ ಈ ಕ್ರೌಂಚ ಪಕ್ಷಿಗಳ ಜೋಡಿಯಲ್ಲಿ ಒಂದನ್ನು ಕೊಂದ ನಿನಗೆ ಎಂದಿಗೂ ಶಾಂತಿ ಲಭಿಸದಿರಲಿ ಅಂತ. ಮೇಲ್ನೋಟಕ್ಕೆ ತುಂಬ ನಾನಾಗಲಿ ನೀವಾಗಲಿ ಒಂದು ಮನುಷ್ಯ ಸಹಜವಾದ ಗುಣವನ್ನು ಇಟ್ಟುಕೊಂಡಂತಹ ಕರುಣೆ, ಮೈತ್ರಿ, ಸಹನೆಯನ್ನು ಇಟ್ಟುಕೊಂಡಂತಹ ಯಾರೇ ಮನುಷ್ಯ ಆದರೂ ಕೂಡ ಈ ಮಾತನ್ನ ಸಹಜವಾಗಿ ಖಂಡಿತವಾಗಿ ಹೇಳ್ತಾನೆ. ಅಯ್ಯೋ ಏನಯ್ಯ, ಆ ಪಕ್ಷಿಗಳು ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ವು, ಅವನ್ನ ಕೊಂದ್ಬಿಟ್ಟಿಲ್ಲಯ್ಯ ಅನ್ನೋದು ನಮ್ಮ ಆಡು ಮಾತಿನಲ್ಲಿ ಬರತಕ್ಕಂತಹದ್ದು. ಆದರೆ ಅದನ್ನ ವ್ಯಾಕರಣಬದ್ಧವಾಗಿ, ಪದ ಸಹಿತವಾಗಿ, ಏನು ಶಬ್ದಾರ್ಥ ಸಹಿತವು ಕಾವ್ಯ ಅಂತ ಏನು ಹೇಳ್ತಾರೆ, ಹಾಗೆ ಶಬ್ದಾರ್ಥ ಸಹಿತವಾಗಿ ಆ ಕವಿ ವಾಲ್ಮೀಕಿ ಮಹರ್ಷಿ ಅದನ್ನ ಅಷ್ಟು ಚೆನ್ನಾಗಿ ಕಟ್ಕೊಡ್ತಾರೆ. ಮಾ ನಿಷಾದ ಪ್ರತಿಷ್ಠಾಂ ತ್ವಮಗಮಃ ಶಾಶ್ವತಿ ಸಮಾಹ ಯತ್ಕ್ರೌಂಚ ಮಿಥುನಾದೇಕಮವಧಿ ಕಾಮಮೋಹಿತಂ ಅಂತ ಹೇಳಿ. ನೋಡಿ, ಪ್ರಾಣಿ ವರ್ಗದಲ್ಲಿ, ಪಕ್ಷಿಗಳು ಅಂದರೆ ಜೀವಿಗಳ ವರ್ಗದಲ್ಲಿ ಸಂತಾನೋತ್ಪತ್ತಿ ಎನ್ನುವುದು ಬಹಳ ಪ್ರಮುಖವಾದಂತಹ ಒಂದು ಘಟ್ಟ. ಮನುಷ್ಯನಿಗೆ ಅದೆಷ್ಟು ಮುಖ್ಯವೋ, ತನ್ನ ಸಂತಾನವನ್ನ ಮುನ್ನಡೆಸಬೇಕು, ತನ್ನ ಸಂತಾನ ಮುಂದೆಯೂ ಕೂಡ ಇರಬೇಕು ಅನ್ನೋದು ಹೇಗೆ ಮುಖ್ಯವಾಗುತ್ತೋ ಹಾಗೆ ಪ್ರಾಣಿ ಪ್ರಪಂಚದಲ್ಲಿ ಕೂಡ ಅದು ಒಂದು ಬಹಳ ಪ್ರಮುಖವಾದಂತಹ ಘಟ್ಟ. ಮನುಷ್ಯನ ಜೀವನದಲ್ಲಿ ಇರುವಂತಹ ಮೂಲಭೂತ ಏನು ಆಶಯಗಳೇನಿದೆ, ಆ ಆಶಯಗಳು ವಿವಿಧ ರೀತಿಯಾಗಿ ಕವಲುಗಳನ್ನು ಹೊಡೆದರೂ ಕೂಡ ಪ್ರಾಣಿ ಪಕ್ಷಿ ವರ್ಗದಲ್ಲಿ ಅದು
ಅಂತಹ ಜೈವಿಕ ವರ್ಗ ಏನಿದೆ, ಮನುಷ್ಯನನ್ನು ಹೊರತುಪಡಿಸಿದಂತಹ ಜೈವಿಕ ವರ್ಗ ಏನಿದೆ, ಆ ಜೈವಿಕ ವರ್ಗದಲ್ಲಿ ಅತ್ಯಂತ ಮುಖ್ಯವಾದದ್ದು ಅಂತಂದರೆ ಸಂತಾನೋತ್ಪತ್ತಿ ಮತ್ತು ಲೈಂಗಿಕ ಕ್ರಿಯೆ. ಲೈಂಗಿಕ ಕ್ರಿಯೆಯ ಮೂಲಕ ಸಂತಾನೋತ್ಪತ್ತಿಯನ್ನು ತಾನು ಮುನ್ನೆಲೆಗೆ ತಂದು ಅದರ ಮೂಲಕ ತನ್ನ ಸಂತಾನವನ್ನು ಮುಂದಿನ ಬಹುಪೀಳಿಗೆಯವರೆಗೆ ಕಾಯ್ದುಕೊಳ್ಳಬೇಕು ಅನ್ನುವುದೇನಿದೆ, ಅದು ಪ್ರಾಣಿ ಪಕ್ಷಿಗಳಲ್ಲಿ ಅಥವಾ ಜೈವಿಕ ವರ್ಗದಲ್ಲಿ, ಮನುಷ್ಯನನ್ನು ಹೊರತುಪಡಿಸಿದ ಜೈವಿಕ ವರ್ಗದಲ್ಲಿ ತುಂಬ ಸಹಜವಾದದ್ದು. ಇಂತಹ ಸಹಜ ಕ್ರಿಯೆಗೆ ಅಡ್ಡಿಯನ್ನು ತಂದುವಂತ ನೀನು ಪಾಪಿ ಅಂತ ಹೇಳಿ ಮಹರ್ಷಿಗಳು ಹೇಳ್ತಾರೆ, ಕವಿ ಹೇಳ್ತಾರೆ. ಅಂದ್ರೆ ನೋಡಿ, ಪ್ರಕೃತಿಗೆ ಯಾವುದು ಸಹಜವೋ ಆ ಸಹಜತೆಗೆ ಭಂಗವನ್ನ ತರಬಾರದು ನಾವು ಅಂತ. ಆದರೆ ನಾವು ಪ್ರಕೃತಿಗೆ ಸಹಜತೆಯ ಭಂಗವನ್ನ ತಂದಿದ್ದೇ ಇಷ್ಟೆಲ್ಲ ಅನಾಹುತಗಳಿಗೆ ಕಾರಣ. ನೋಡಿ, ರಾಮಾಯಣ ಏನನ್ನ ಹೇಳುತ್ತೆ, ರಾಮಾಯಣದ ಪ್ರತಿಯೊಂದು ಶ್ಲೋಕವೂ ಪ್ರತಿಯೊಂದು ಪದವೂ ಕೂಡ ಆದರ್ಶಗಳನ್ನು ಬಿತ್ತುತ್ತಾ ಹೋಗುತ್ತೆ. ಹೇಗೆ ಅಂತಂದ್ರೆ ಹೀಗೆ. ಆದರೆ ನಮಗೆ ಇವತ್ತೇನಾಗಿದೆ, ರಾಮಾಯಣವನ್ನ ಆಧುನಿಕತೆಯ ಕನ್ನಡಕದಲ್ಲಿ ನಾವು ಅದನ್ನು ವಿಮರ್ಶೆ ಮಾಡಲಿಕ್ಕೆ ಹೋಗಿ ಮತ್ತೆ 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 ಎಡುತ್ತಾ ಇದ್ದೀವಿ. ಆ ಎಡುವಿಕೆ ತೊಡರುವಿಕೆ ಏನಾಗ್ತಾ ಇದೆ, ಅದು ನಮ್ಮನ್ನ ಬೇರೆ ಕಡೆಗೆ ಸಾಗುವಂತೆ ಮಾಡ್ತಾ ಇದೆ. ಹಾಗಾಗದೆ ನೋಡಿ, ಒಂದೇನಪ್ಪ ಅಂತಂದ್ರೆ ಇಲ್ಲಿ ಒಂದು ಸೂಕ್ಷ್ಮ ವಿಷಯ ಕೂಡ ಇದೆ. ಈ ನೀವೇನ್ ಕೇಳಿದ್ರಲ್ಲ, ಇದು ಕಾವ್ಯ ಹೇಗೆ ಅಂತ ಹೇಳಿದ್ದ, ಇಲ್ಲಿ ನೋಡಿ ಸಹಜ ಗುಣಧರ್ಮಗಳೇನಿದೆ, ಒಬ್ಬ ಬೇಡನ ಕೆಲಸ ಏನು, ಅವನು ಪ್ರಾಣಿ ಪಕ್ಷಿಗಳನ್ನ ಕೊಲ್ಲುವುದೇ ಅವನ ಕಾಯಕ. ಅದು ನನಗೆ ಅಧರ್ಮವಾಗಿರಬಹುದು, ನಿಮಗೆ ಅಧರ್ಮವಾಗಿರಬಹುದು, ಆತನ ಪಾಲಿಗೆ ಅದು ಧರ್ಮ. ನೋಡಿ, ಪ್ರಕೃತಿ ಮತ್ತು ಇದರ ವೈರುಧ್ಯಗಳು ಹೇಗಿರುತ್ತೆ ಅಂದ್ರೆ, ಒನ್ ಮ್ಯಾನ್ಸ್ ಫುಡ್ ಈಸ್ ಅನದರ್ ಮ್ಯಾನ್ಸ್ ಪಾಯ್ಸನ್. ಬಹಳ ಸಹಜವಾದದ್ದು. ಆದರೆ ಇಲ್ಲಿ ಎಷ್ಟು ಅದ್ಭುತವಾಗಿ ಇದು ವಿಷಯ ಮಂಡನೆ ಆಗಿದೆ ಅಂತಂದ್ರೆ, ರಾಮಾಯಣದಲ್ಲಿ ಅವನು ಅದನ್ನು ಕೊಲ್ಲುವುದು ಬಹಳ ಸಹಜವಾದಂತಹ ಪ್ರಕ್ರಿಯೆ, ಅದು ಕೂಡ ಸಹಜವಾದಂತಹ ಪ್ರಕ್ರಿಯೆ. ಮತ್ತೆ ಕ್ರೌಂಚ ಪಕ್ಷಿಗಳು ಮಿಥುನದಲ್ಲಿ ತಲ್ಲೀನರಾಗಿರುವುದು ಕೂಡ ಅತ್ಯಂತ ಸಹಜವಾದಂತಹ ಪ್ರಕ್ರಿಯೆ. ಇಟ್ಸ್ ವೆರಿ ಬೇಸಿಕ್. ನಾನು ಈ ಕಾವ್ಯದ ತುಂಬಾ ತಳಮಟ್ಟದಿಂದ ನಾನು ಇದನ್ನು ತೆಗೆದುಕೊಂಡು ಹೋಗ್ತಾ ಇದ್ದೇನೆ. ನಾನಿನ್ನೂ ರಾಮಾಯಣಕ್ಕೆ ಪ್ರವೇಶವನ್ನು ಪಡೆದೇ ಇಲ್ಲ ಅಂತ ಅನ್ಕೋತೀನಿ. ನಾನಿನ್ನೂ ಮೇಲ್ಮಟ್ಟದಲ್ಲಿ ನಿಂತು ಸಮುದ್ರದ ಆಳವನ್ನ ದಡದಲ್ಲಿ ನಿಂತು ನೋಡ್ತಾ ಇರುವಂತಹ ಪ್ರಕ್ರಿಯೆಗೆ ನಾವು ಇನ್ನು ಚಾಲನೆಯನ್ನು ಕೊಟ್ಟಿದ್ದೇವೆ ಅಂತ. ಹಾಗಾಗಿ ಇಲ್ಲಿ ನೋಡಿ, ಇದು ಪ್ರಾಣಿ ಪಕ್ಷಿಗಳನ್ನು ಕೊಲ್ಲುವುದು ಜೀವ ವಿರೋಧಿ ಮನೋಧರ್ಮ ಅಂತ ನಮಗೆ ಅನಿಸಿದರೂ ಕೂಡ, ಇದು ಜೀವ ವಿರೋಧಿ ಮನೋಧರ್ಮ ಅಂತ ನನಗೆ ಅನಿಸುತ್ತೆ, ನಿಮಗೆ ಅನಿಸಬಹುದು. ಆದರೆ ಅದನ್ನೇ ಕಾಯಕ ಮಾಡಿಕೊಂಡಂತಹ ಒಬ್ಬ ವ್ಯಾಧನಿಗೆ, ಬೇಡನಿಗೆ ಅದು ನಿತ್ಯ ಕರ್ಮ. ಅದು ಈಗ ಹಾಗಂದ್ರೆ ಅವನು ಪಾಪ ಅಂಟದಿಲ್ಲ ಅಂತೀರಾ? ಅದು ಅವನ ಕರ್ಮ, ಅದು ಕ್ರಿಯೆ. ಅದಕ್ಕೆ ಪಾಪ ಅಂಟುವುದು ಹೇಗೆ? ಈಗ ನನ್ನ ಆದರ್ಶಗಳು ಅವರಿಗೂ ಕೂಡ ಆದರ್ಶಗಳು ಅಲ್ಲ. ಅಂದ್ರೆ ಆಯಾ ಆದರ್ಶಗಳ ತುಲನೆ ಆಯಾ ಪಂಗಡದಲ್ಲಿ, ಆಯಾ ವರ್ಗಗಳಲ್ಲಿ ಹೇಗೆ ಬೇರೆ ಬೇರೆ ಆಗತ್ತೆ ಅಂತ. ಹೀಗೆ ನೋಡಿ, ಈಗ ರಾಮಾಯಣದ ಕಾಲಕ್ಕೆ ಆದರ್ಶಗಳು ಅಂತ ಅನಿಸಿಕೊಂಡಿದ್ದು ಮಹಾಭಾರತದ ಕಾಲಕ್ಕೆ ಆದರ್ಶಗಳು ಅಂತ ಅನಿಸಿಕೊಳ್ಳಲಿಲ್ಲ. ಅಂದ್ರೆ ಆದರ್ಶಗಳು ಅನ್ನುವುದೇನಿದೆ ನಮ್ಮ ಮಹಾಕಾವ್ಯಗಳಲ್ಲಿ ಆಯಾ ಕಾಲದ ಗುಣಧರ್ಮವನ್ನ ಅವಲಂಬಿಸಿದೆ ಅಂತ ಹೇಳಿ. ಅದಕ್ಕೆ ನೋಡಿ, ಈ ಪಶ್ಚಾತ್ತಾಪದ ಬೆಂಕಿಯಲ್ಲಿ ಬೆಂದಂತಹ, ಅಂದರೆ ತುಂಬ ಪಾಪದ ಒಂದು ಪ್ರಜ್ಞೆಯಲ್ಲಿ ಬೇಯಬೇಕಾದ ಸಂಗತಿ ಅವನಿಗೇನಿರಲಿಲ್ಲ. ನಾನು ಪ್ರಾಣಿಯನ್ನ ಕೊಂದೆ ಎನ್ನುವಂತಹ ಪಾಪ ಪ್ರಜ್ಞೆ ಅವನನ್ನು ಕಾಡಲಿಕ್ಕೆ ಸಾಧ್ಯವೇ ಇಲ್ಲ. ಪ್ರಾಣಿಯನ್ನ ಕೊಂದೆ ಎನ್ನುವಂತಹ ಮನೋಭಾವ ಅವನಿಗೆ ಬೆಳಿಲಿಕ್ಕೆ ಹೇಗೆ ಸಾಧ್ಯ? ಇದು ನೋಡಿ, ಯಾಕೆ ಇದನ್ನ ನಾನು ಹೇಳಿದೆ ಅಂತಂದ್ರೆ, ಯಾವುದು ಆದರ್ಶಗಳನ್ನು ಕಟ್ಟಿಕೊಡಬೇಕು ಮತ್ತೆ ಆದರ್ಶಗಳ ಕಟ್ಟಿಕೊಳ್ಳುವಿಕೆ ಹೇಗೆ ಅನ್ನೋದು ಕಾವ್ಯದ ಮೂಲ ಉದ್ದೇಶ ಅಂತ. ಜಗತ್ತಿನ ಬೇರೆ ಬೇರೆ ಕಾವ್ಯಗಳು ಆದರ್ಶಗಳನ್ನ ಕಟ್ಟಿಕೊಳ್ಳದೇ ಹೋದರೂ ಕೂಡ, ಆದರ್ಶಗಳನ್ನ ಮುಂದಿಡದೇ ಹೋದರೂ ಕೂಡ ಮನೋರಂಜನೀಯವಾಗಿ ಅವುಗಳು ಬಿಂಬಿತವಾಗಿ, ನೀವು ಜಗತ್ತಿನ ಯಾವುದೇ ಮಹತ್ ಗ್ರಂಥಗಳನ್ನ, ಮಹತ್ ಕಾವ್ಯಗಳನ್ನು ತೆಗೆದುಕೊಳ್ಳಿರಿ, ಪ್ಯಾರಡೈಸ್ ಗೇನ್, ಪ್ಯಾರಡೈಸ್ ಲಾಸ್ಟ್, ಮಿಲ್ಟನ್ನ ಮಹಾಕಾವ್ಯಗಳನ್ನು ತೆಗೆದುಕೊಂಡಾಗ, ಆದರೆ ಅಲ್ಲಿ ಆದರ್ಶಗಳೇ, ಅಲ್ಲಿ ಮನರಂಜನೆಯೇ ಮುನ್ನೆಲೆಗೆ ಬಂದು ಆದರ್ಶಗಳು ಹಿಂದೆ ಸರಿಯುತ್ತೆ. ಆದರೆ ರಾಮಾಯಣದಲ್ಲಿ ಹಾಗಲ್ಲ. ರಾಮಾಯಣದಲ್ಲಿ ಆದರ್ಶಗಳನ್ನ ಮೊದಲನೇ ಕಾಂಡದಿಂದಲೂ ಕೂಡ ಅದನ್ನ ಕವಿ ಮುಂದೆ ಇಡ್ತಾ ಹೋಗ್ತಾರೆ. ನಾನು ಎಲ್ಲೆಲ್ಲಿ ಕವಿ ಅಂತ ಹೇಳ್ತೀನಿ ಅಲ್ಲೆಲ್ಲ ವಾಲ್ಮೀಕಿ ಮಹರ್ಷಿಗಳು ಅಂತ ನಾವು ಅರ್ಥ ಮಾಡ್ಕೋಬೇಕು. ಹಾಗಾಗಿ ನೋಡಿ, ಕೂಜತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ ಅಂತ. ಎಂತಹ ಅದ್ಭುತವಾದಂತಹ ಈ ಮಾತನ್ನ ಹೇಳಿದ್ದಾರೆ ಬುಧಕೌಶಿಕ ಋಷಿಗಳು. ಈ ರಾಮಾಯಣ ಮಹಾಕಾವ್ಯವನ್ನ ಮರಗಳ ಶಾಖೆ ಏನಿದೆ, ಈ ಮರಗಳ ಶಾಖೆಯ ಮೇಲೆ ಒಂದು ಕೋಗಿಲೆ ಕೂತಿದೆಯಂತ. ಯಾವುದಪ್ಪ ಈ ಕೋಗಿಲೆ ಅಂತಂದ್ರೆ ವಾಲ್ಮೀಕಿಗಳೇ ಈ ಕೋಗಿಲೆ. ಆ ಕೋಗಿಲೆ ಕುಹು ಕುಹು ಅಂತ ಕೂಗ್ತಾ ಇಲ್ವಂತೆ, ರಾಮ 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 ಅಂತ ಕೂಗ್ತಾ ಇದೆಯಂತೆ.
ಅದಕ್ಕೆ ಹೇಳೋದು ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ. ವಸಂತ ಮಾಸದಲ್ಲಿ ಕೂಗುವಂತಹ ಕೋಗಿಲೆ, ಮಾಮರದ ತಳಿರನುಂಡು ಕೂಗುವಂತಹ ಕೋಗಿಲೆ ಏನಂತ ಕೂಗುತ್ತೆ? ಕುಹು ಕುಹು ಅಂತ ಎಷ್ಟು ಮಧುರವಾಗಿ ನುಡಿಯುತ್ತೆ. ಈ ರಾಮಾಯಣ ಎನ್ನುವಂತಹ ಮಹಾಕಾವ್ಯದ ರಚನೆಯನ್ನ ಮಾಡಿದಂತಹ ಕವಿ ವಾಲ್ಮೀಕಿ ಕವಿಗಳು ಕೋಗಿಲೆಯಾಗಿ ನಿತ್ಯವೂ ಪ್ರತಿನಿತ್ಯವೂ ಕೂಡ ಪ್ರತಿ ಕ್ಷಣವೂ ಕೂಡ ಪ್ರತಿಯೊಬ್ಬ ಮನುಷ್ಯರ, ನಾನು ಭಾರತೀಯರ ಅಂತ ಹೇಳೋದಿಲ್ಲ, ಯಾಕೆಂದ್ರೆ ಜಗತ್ತಿನ ಎಲ್ಲರಿಗೂ ಬೇಕಾದಂತಹ ಕಾವ್ಯ ರಾಮಾಯಣ. ಹಾಗಾಗಿ ಜಗತ್ತಿನ ಅಂದ್ರೆ ಮಾನವ ಏನು ಜನ್ಮ ಏನಿದೆ ಅಥವಾ ಮಾನವ ಜೀವಿಗಳೇನಿದ್ದಾರೆ ಎಲ್ಲರಿಗೂ ಕೂಡ ದಿನನಿತ್ಯದಲ್ಲಿ ಆ ಕೂಜನ ಕೇಳ್ತಾ ಇದೆ, ನಮ್ಮ ಕಿವಿಗಳಿಗೆ ಕರುಣಾನಂದಕರವಾದಂತಹ ಕೂಜನ ಕೇಳ್ತಾ ಇದೆ ಅಂತ ಹೇಳಿ. ಹಾಗಾಗಿ ನೋಡಿ, ಈ ಒಂದು ಕಾವ್ಯ ಯಾಕೆ ಅಂತಂದ್ರೆ ನೋಡಿ, ಈ ನಾನು ನಿಮಗೆ ಹೇಳಿದ ಹಾಗೆ ಮಾ ನಿಷಾದ ಪ್ರತಿಷ್ಠಾಂ ತ್ವಮಗಮಃ ಶಾಶ್ವತೀ ಸಮಾಹ ಯತ್ರೌಂಚ ಮಿಥುನಾದೇಕಮವಧಿ ಕಾಮಮೋಹಿತಂ ಅಂತ ನಾನೇನು ಹೇಳಿದೆ ನಿಮಗೆ. ಈ ಶ್ಲೋಕದಲ್ಲೇ ಸಂಪೂರ್ಣ ರಾಮಾಯಣವೇ ಅಡಗಿದೆ ಅಂತ ಹೇಳಿ ಕೆಲವೊಂದು ಜನ ಹೇಳ್ತಾರೆ. ನೋಡಿ, ಏನು ಕಾವ್ಯ ಅಂದರೆ ಏನು? ಫಸ್ಟು ನಾವು ಅದನ್ನು ಅರ್ಥ ಮಾಡ್ಕೋಬೇಕು. ಕಾವ್ಯ ಅಂದರೆ ಏನು, ಕವಿತೆ ಅಂದರೆ ಏನು, ಸಾಹಿತ್ಯ ಅಂದರೆ ಏನು?